ಮೊನ್ನೆ ಅದೇನೋ ಹೇಳ್ತಾ ಇದ್ರು ಮಗ, ಏನೋ ಅಮೆರಿಕದಲ್ಲಿ ಟ್ರಂಪ್ ಇದ್ದಂಗೆ ಇಂಡಿಯಾದಲ್ಲಿ ಅವರು ಅಂತ. ಅದಕ್ಕೆ ಉತ್ತರ ಕೊಡ್ತೀನಿ ಮಗ, ಈಗ ನಿನ್ ಟೈಮ್ ಇಲ್ಲ ಮಗ. ಯಾಕಂದ್ರೆ ಯವ್ರ ಬುಜ್ಜಿ ಆಪೇದಿ ಅಂತ ಒಂದು ಸಿನಿಮಾ ತೆಗಿತಾ ಇದೀನಿ ಮಗ. ಈಗ ನಮ್ಮ ರಾಮಯ್ಯ ಅವ್ರನ್ನ ಕರ್ಸು ಮಗ. ಸಾಧ್ಯ ಆದ್ರೆ ನಾನು ಬಂದು ಒಂದೆರಡು ಮಾತಾಡ್ಬೇಕು ಮಗ. ಬರ್ಲ ಮಗ? ನಾನು ಚಿಕ್ಕಬಳ್ಳಾಪುರದ ಮನೆ ಮಗ ಅಲ್ಲ ಮಗ. ಬಗರಿ ಬಂದ್ಬಿಡು ಬಗರಿ ಅಂತ ಕರೀತಿದ್ದಾರೆ ಮಗ ಜನ. ಅವ್ರ ಕಷ್ಟ ಕೇಳಕ್ ನಾನು ಹೋಗ್ಬೇಕು ಮಗ. ಯಾಕಂದ್ರೆ ನಾನು ತುರುವೇಕೆರೆಯ ಮನೆ ಮಗ. ಥ್ಯಾಂಕ್ ಯು ಮಗ. ನಿಮ್ಮ ಸಿನಿಮಾದಲ್ಲಿ ನನಗೂ ಒಂದು ಅವಕಾಶ ಕೊಟ್ಬಿಡಿ. ಬಂದ್ಬಿಡು ಬಂಗಾರಿ. ಇವ್ರು ನೋಡಿದ್ರೆ ಬಂಗಾರಿ ಅಂತಾರೆ, ಇವ್ರು ನೋಡಿದ್ರೆ ನನ್ನ ಬಂಗಾರಿ ಅಂತಾರೆ. ಇದೆಲ್ಲ ನೋಡಿದ್ರೆ ನನಗೆ ಜ್ಞಾಪಕ ಬರ್ತದೆ, ಆ ಬಂಗಾರಿ 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 ಹಾಡಿದೆಯಲ್ಲ, ಆ ಹಾಡನ್ನ ನಾನು ಕೇಳ್ಕೊಂಡ್ಬರ್ತೀನಿ. ಅಷ್ಟರಲ್ಲಿ ನೀವು ಟೀ ಕುಡ್ಕೊಂಡು ಬಂದ್ಬಿಡಿ. ಅದು ಬಂಗಾರಿ ಬಂಗಾರಿ ಅಲ್ಲ, ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್. ಬಾಬಾ ಟೀ ಯಾರೋಗುತ್ತೆ. ಮತ್ತೊಮ್ಮೆ ಗಿಲಿಗಿಲಿ ಪಾಲಿಟಿಕ್ಸ್ಗೆ ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಈಗ ಬರ್ತಾ ಇರೋದು ನಮ್ಮ CM ಹೌದಾ ಹುಲಿ ರಾಮಯ್ಯ. ವಾಂಗ ತಲೆವರೇ, ಬನ್ನಿ ಅಣ್ಣ ಬನ್ನಿ. ಕಂಬ ಕಂಬ ಕಂಬ. ನೋಡಪ್ಪ, ಈಗ ಒಳ್ಳೆ ಶಾಂಗ್ ಹಾಕ್ಸಿದ್ದೆ. ಗೆದ್ದೆ ಗೆಲುವನು, ಗೆದ್ದು ಬೀಗುವನು ಅಂದ್ರೆ ಬರಪ್ಪ ಇಲ್ಲಿ. ಏನೇ ಇದೇ ಇಷ್ಟೊತ್ತಲ್ಲಿ ಕನ್ನಡಕ್ಕೆ ಹಾಕೊಂಡಿದೆ, ಕಣ್ಣಿನ ಪ್ರಾಬ್ಲಮ್ಮ? ಇಲ್ಲ, ಅದು ಅಭ್ಯಾಸ ಆಗಿತ್ತು. ನೀನು ಆಗಿನ ನೋಡಿ ನೀ ಹಾಳಾಗಿರಾಕಿ. ನೀನು ಆಗಲೇ ಕನ್ನಡಕ್ಕೆ ಹಾಕೊಂಬಂದಲ್ಲಿ ನಿಂತ್ಕೊತಿದೆಯಲ್ಲ, ಕತೆ, ಚಿತ್ರಕಥೆ, ಸಂಭಾಷಣೆ ಎಲ್ಲ. ಇರ್ಲಿ ಏನು ಗೊತ್ತಾ, ಇವತ್ತು ನನಗೆ ಭಾಳ ಖುಷಿ ಆಗ್ತದೆ. ಏನು ವಿಷಯ? ಕೇಂದ್ರ ಸರ್ಕಾರ, ಇಂದಿನ ರಾಜ್ಯ ಸರ್ಕಾರ ಯಾರು ಕೂಡ ಜಾತಿ ಜನಗಣತಿನ ಕರೆಕ್ಟಾಗಿ ಮಾಡಿಸಿಲ್ಲ. ಅದರಲ್ಲಿ ಯಾವ್ದು ಬಿಟ್ಟಿದಾರಂತಲ್ಲ. ಅದಕ್ಕೆ ಈಗ ಜಾತಿ ಗಣತಿನ ಮಾಡಬೇಕು. ಅವರು ಜಾತಿ, ಉಪಜಾತಿ, ಧರ್ಮ ಎಲ್ಲವೂ ಕರೆಕ್ಟಾಗಿ ಬರೆಸಬೇಕು ಅಂತೇಳಿ ಅದ್ರ ಬ್ರೋಷರು ಬಿಟ್ಟು ಅದನ್ನ ಪ್ರಾರಂಭ ಮಾಡಿದೆ. ಆಮೇಲೆ ಸಣ್ಣ ಪುಟ್ಟದಾಗಿತ್ತು, ಇದು ಬೇಡಪ್ಪ, ಇದೇನು ಬರೆಸೋದು ಅದೇನು ಬರೆಸೋದು, ಜಾತಿ ಗಣತಿ ಬೇಡ ಅಂದರು. ಆದ್ರೆ ನಾನು ಹೇಳಿದ್ದು ಜಾತಿ ಗಣತಿ ಬೇಕು, ಇರಬೇಕು. ಅದನ್ನು ಪ್ರಾರಂಭ ಆಗ್ತಾ ಇದೆ. ಅದಕ್ಕೆ ಯಾವುದೇ ಅಡೆತಡೆ ಇಲ್ಲ. ಹುಡುಗ, ಮುಂಚೆ ಈ ಜಾತಿ ಗಣತಿ ಬಗ್ಗೆ ಎಲ್ಲ ಮಾಡಿದ್ರಲ್ಲ, ಅದಕ್ಕೆ ಎಷ್ಟು ಖರ್ಚಾಯಿತು? ಹಿಂದೆ ಜಾತಿ ಗಣತಿ ಮಾಡಿದ್ವಲ್ಲಪ್ಪ, ಅದಕ್ಕೆ ಸುಮಾರು ಕೋಟಿ ಖರ್ಚಾಯಿತು. ಹೌದಾ? ಅದಕ್ಕೆಲ್ಲ ದುಡ್ಡು ಎಲ್ಲಿಂದ ಬಂತು? ಸರ್ಕಾರದ ದುಡ್ಡು ಕಣಯ್ಯ. ಸರ್ಕಾರಕ್ಕೆ ಎಲ್ಲಿಂದ ಬಂತು? ನೀವುಗಳ ಕಟ್ಟ ಟ್ಯಾಕ್ಸ್ ಇಂದ ಬಂತು. ಎಲ್ಲ ನಮ್ಮ ದುಡ್ಡೇ ಹೋಯ್ತಾ? ಎಲ್ಲೂ ಹೋಗಲ್ಲ, ಅವೆಲ್ಲ ಬೇಕಾಗಿರುತ್ತೆ. ಸುಬ್ರಪ್ಪ, ಈಗ ಮಾಡ್ತಾ ಇದ್ದೀರಲ್ಲ, ಅದಕ್ಕೆ ಎಷ್ಟು ಕೋಟಿ ಖರ್ಚು ಮಾಡ್ತೀರಾ? ಸುಮಾರು 10 ಕೋಟಿ ಖರ್ಚಾಗ್ತಾ ಇದೆ. ಸರ್ಕಾರದಿಂದ ಖರ್ಚು ಮಾಡ್ತೀರಾ? ಎಲ್ಲ ಸರ್ಕಾರದ ದುಡ್ಡೇ. ಹಾಗಾದ್ರೆ ನಮ್ಮ ಜನರದ್ದು ದುಡ್ಡೆಲ್ಲ ಗೋವಿಂದ ಗೋವಿಂದ. ಒಳ ತಿನ್ನೋಡು ಕಬ್ಬಲ್ಕೆ. ನೀನು ಆ ಪಕ್ಷದವನೇನೆ? ಇಲ್ಲ, ನಾನು ಜನರಲ್ ಪಕ್ಷದವನು. ಇವೆಲ್ಲ ಜನರಿಗೆ ಹೆಲ್ಪ್ ಆಗಲಿ, ಸಾರ್ವಜನಿಕರಿಗೆ ಹೆಲ್ಪ್ ಆಗಲಿ ಅಂತ ಇವೆಲ್ಲವೂ ಕೂಡ ಸಂವಿಧಾನಾತ್ಮಕವಾಗಿ, ಸಕಾರಾತ್ಮಕವಾಗಿ, ವಿಶ್ಲೇಷಣಾತ್ಮಕವಾಗಿ, ವಿವರಣಾತ್ಮಕವಾಗಿ, ಇಚ್ಛಾತ್ಮಕವಾಗಿ ಮಾಡ್ತಕ್ಕಂಥ ಪ್ರಕ್ರಿಯೆ ಜಾತಿ ಗಣತಿ. ಈಗ ಈ ಜಾತಿ ಗಣತೆ ಮಾಡಬಾರ್ದಂತ ನಿಮ್ಮ ಪಕ್ಷದಲ್ಲೇ ಕೆಲವರು ನಿಮಗೆ ರಿವರ್ಸ್ ಆಗಿದ್ದಾರೆ. ಯಾರು ಹೇಳಿದ್ದು ನಿನಗೆ? ನೋಡಿದ್ದೀನಿ ಪೇಪರ್ ಹೇಳ್ತಾರೆ ಕಡೆಯ, ಪೇಪರ್ಲಿ ಅದು ಹೇಳ್ತಾರೆ. ಅದು ಸುದ್ದಿ ಇರಬಹುದು, ಸುದ್ದಿ ಸುಮ್ಮನೆ ಕೆಲವೊಂದು ಆರೋಪ. ಆದರೆ ನಮ್ಮ ಪಕ್ಷದಲ್ಲಿ ಯಾರೂ ನಮಗೆ ಅಡ್ಗಾಲ ಹಾಕಿಲ್ಲ. ಸುಮ್ಮನೆ ನಿಮ್ಗಳು ಇವ್ರು ಅಡ್ಗಾಲ ಹಾಕ್ಬಿಟ್ರು, ಉತ್ತರ ಕರ್ನಾಟಕದವ್ರು ಅಡ್ಗಾಲ ಹಾಕಿದ್ರು, ಈ ಕಡೆ ಬಂಡೆಯವ್ರು ಅಡ್ಗಾಲ ಹಾಕಿದ್ರು, ಆ ಕಡೆ MBP ಅವ್ರು ಹಾಕ್ಬಿಟ್ರು, ಇವ್ರು ಹಾಕ್ಬಿಟ್ರು. ಯಾರೂ ಇಲ್ಲ. ಜಾತಿ ಗಣತಿ ಆಗಬೇಕು, ಆಗುತ್ತೆ ಅಲ್ವಾ?
ಈಗ ಜಾತಿ ಗಣತೆ ಓಕೆ, ಅದು ಬಿಟ್ಬಿಡೋಣ. ಈಗ ಬೆಂಗಳೂರಿನಲ್ಲಿ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಏಯ್ ಏನ್ ಸಮಸ್ಯೆಯ? ಅಯ್ಯೋ, ಟ್ರಾಫಿಕ್ ಜಾಮು, ಮಳೆ ಬಂದರೆ ನೀರು ತುಂಬ್ಕೊಂಡ್ಬಿಡುತ್ತೆ. ಆಮೇಲೆ ಅಲ್ಲ ದಿನ ಎಲ್ಲ ಆಗ್ಬಿಟ್ಟಿದೆ. ಜನ ರೋಡಲ್ಲಿ ಬಿದ್ದುಬಿಡ್ತಾರೆ. ನಾನೇ ಒಂದಿನ ಬಿದ್ದುಬಿಟ್ಟೆ ಬುರ್ಗ. ಏನಾಗ್ಬಿಡ್ತು? ಸಿಕ್ಕಾಪಟ್ಟೆ ಏಟು. ಎಲ್ಲಿ? ಅದು ಹೇಳಕ್ಕಾಗದಿರುವ ಜಾಗದಲ್ಲಿ ಬಿದ್ದಿದೆ. ಅವೆಲ್ಲ ರೆಡಿ ಮಾಡಿಸ್ರಿ ಬಿಡು, ಅದೇನು ದೊಡ್ಡ ಪ್ರಾಬ್ಲಮ್ ಅಲ್ಲ. ಅದಲ್ಲ, ಈಗ ದೊಡ್ಡ ದೊಡ್ಡ ಕಂಪನಿ ಎಲ್ಲ ಬೆಂಗಳೂರನ್ನ ಬಿಟ್ಟು ಹೈದ್ರಾಬಾದ್ಗೆ ಹೋಗೋಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಅಲ್ಲಿ ಇರುವ CM ಬನ್ನಿ 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 ಅಂತ ವೆಲ್ಕಮ್ ಮಾಡ್ತಾ ಇದ್ದಾರೆ. ಇದಕ್ಕೇನು ಹೇಳ್ತೀರಾ? ಯಾವ ಊರು CM? ಆಂಧ್ರ ಪ್ರದೇಶ ಕರಿತಿದಾರ? ಅವ್ರ ಮಗ ಏಯ್. ಸೇರಿ. ಏನ್ ನಿನಗೆ ಗೊತ್ತಾ, ಇವೆಲ್ಲ ಬರೀ ಊಹಾಪೋಹ. ಮೊನ್ನೆ ನಮ್ಮ ಕನಕಪುರದ ಬಂಡೆಯವ್ರು ಹೇಳಿಲ್ವಾ, ಅವ್ರನ್ನ ಕರೆಸಿ ಕಂಪ್ನಿಯವರೇ, ಏನಪ್ಪ ನಿಮ್ಮ ಪ್ರಾಬ್ಲಮ್ಮು, ನಿಮ್ಗೆ ಏನೇ ಸಮಸ್ಯೆ ಇದ್ರು ನಮ್ಮ ಹತ್ರ ಮಾತಾಡಿ ಅಂತೇಳಿ ಅದು ಪ್ರಾಬ್ಲಮ್ ಸಾಲ್ವ್ಡ್. ಏನೋ ಇವರು ಬಿಟ್ಬಿಟ್ಟು ಅಂದ್ರತ್ತೆ, ಏನು ಹೈದ್ರಾಬಾದ್ನವರು ಆಂಧ್ರ ಪ್ರದೇಶದಿಂದ ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ, ಬನ್ನಿ ಜನ, ಬನ್ನಿ ಅಂತ ಕರಿತಿದ್ರು. ನೀನು ನೋಡಿದೆ? ಏಯ್ ಒಳತಿ ನೋಡು ಕಪಾಲಕ್ಕೆ. ಎಲ್ಲ ಸುದ್ದಿ. ಬೆಂಗಳೂರು ಕಂಪ್ನಿಗಳಿಗಾಗಲಿ ಉದ್ಯೋಗಕ್ಕಾಗಲಿ ಎಲ್ಲರಿಗೂ ಕೂಡ ತೆರೆದಿದೆ. ಕೋಟ್ಯಾಂತರ ಜನ ಉದ್ಯೋಗ ಮಾಡ್ತಾ ಇದ್ದಾರೆ, ಕೋಟ್ಯಾಂತರ ಕಂಪ್ನಿಗಳು ಚೆನ್ನಾಗಾಗ್ತಾ ಇವೆ. ಅದಕ್ಕೆ ನಾವು ಇವತ್ತು ಗ್ರೇಟರ್ ಬೆಂಗಳೂರು ಅಂತ ಮಾಡಿ ಅದನ್ನು ಡಿವಿಷನ್ ಮಾಡಿ ಮಾಡ್ತಾ ಇರೋದು. ಗೊತ್ತಾಯ್ತಾ? ಏಯ್ ನಿಮಗೆಲ್ಲ ಏನ್ರೇ ಗೊತ್ತು, ಯಾವನ ಒಬ್ಬ ಹೇಳ್ಬಿಟ್ಟ, ಅಲ್ಲಿ ಯಾರೋ ಏನೋ ಹೇಳ್ಬಿಟ್ರು, ಅದು ತಂದಿಲ್ಲಿ ಒದ್ರುಬಿಡೋದು. ಏನು ತಿಳ್ಕೊಳಗಿಲ್ಲ, ಮಾಡೋಗಿಲ್ಲ. ಏನಪ್ಪ, ವಾಟ್ ಸಿಲ್ಲಿ ಕ್ವಶನ್ ಯು ಆರ್ ಆಸ್ಕಿಂಗ್? ಹುಡುಗ ಇದೇ ರೀತಿ ಉತ್ತರ ಕೊಟ್ಬಿಡ್ತೀರಾ. ಈಗ ನೀವು ಬಂದು 3 ವರ್ಷ ಆಗಿದೆ. ಈ ರೋಡ್ಗಳಲ್ಲಿ ಅಲ್ಲ ದಿನ ಇಲ್ಲದೆ ನೀವು ರಿಪೇರ್ ಮಾಡಿದ್ದೀರಾ? ಹೇಳ್ತಾನೆ ಇದ್ದೀರಾ, ಮಾಡ್ತಾ ಇಲ್ಲ. ಚರಂಡಿ ಸರಿ ಮಾಡಿ. ಮಳೆ ನೀರು ಬಂದ್ಬಿಟ್ರೆ ಎಲ್ಲ ತುಂಬಿಡುತ್ತೆ. ಜನ ಇಷ್ಟು ನೀರು ಬರ್ತದೆ, ಹೆಂಗೆ ಒದ್ದಾಡ್ತಾರೆ. ಟಿವಿನಲ್ಲಿ ನೋಡಲ್ವಾ ನೀವು? ಏಯ್ ಅದೆಲ್ಲ ಸಾಲ್ವ್ ಮಾಡಿ ಸುಮ್ಮನಿರ. ಇಡೀ ಬೆಂಗಳೂರಲ್ಲ, ನೀ ಯಾವ ಊರಿಗೆ ಹೋದ್ರೂ ಮಳೆ ಬಂದಾಗ ತುಂಬ್ಕೊಳ್ತವೆ. ಪ್ರಕೃತಿ, ಆ ಪ್ರಕೃತಿ ಮುಂದೆ ನಾವು ಯಾರೂ ಇಲ್ಲ. ಹುಡುಗ ಈ ಹಳ್ಳ ದಿನ ಗುಂಡಿ ಇದು ನೀರಿನ ವ್ಯವಸ್ಥೆ, ಏಯ್ ಪುನಃ ಹಳ್ಳ ದಿಂಡಿ ಶಿಕ್ಷಣ ಶಿಕ್ಷಣ ಎಲ್ಲ ನೀ ಕೇಳ್ತಿದೆ ಅಂತ ಗೊತ್ತು. ಕರೆಕ್ಟ್. ಇದಕ್ಕೆ ನಾನು ಉತ್ತರ ಕೊಡೋಕ್ಕಾಗಲ್ಲ, ಹಿಂದೆ ಹೇಳಿದ್ರು ಅರ್ಥ ಆಗಲ್ಲ. ಇದಕ್ಕೆ ನಮ್ಮ ಚಿಕ್ಕಬಳ್ಳಾಪುರದ ಮನೆ ಮಗ ಇದೇನೇನಪ್ಪ ಅಲ್ಲಿ, ಅದಕ್ಕೆ ಕಾಯ್ತಿದ್ರೆ ನೀವು ಕರಿತೀರ ಅಂತ. ಬಾರಪ್ಪ ಇಲ್ಲಿ ಅದ್ರ ಬಗ್ಗೆ ಒಂಚೂರು ಡಿಸ್ಕಷನ್ ಮಾಡೋ ಬಾ ಇಲ್ಲಿ. ಬನ್ನಿ ಬನ್ನಿ ಬನ್ನಿ. ಮಗ ನಾನು ಚಿಕ್ಕಬಳ್ಳಾಪುರದ ಮನೆ ಮಗ. ಏಯ್ ಅದು ಗೊತ್ತು, ಮುಂದೆ ಕೇಳ ಮಗ. ಏನ್ ಮಗ? ರಸ್ತೆ ಬಗ್ಗೆ ಒಂದ್ ಮಾತು ಹೇಳ್ತೀನಿ ಕೇಳು ಮಗ. ಇವತ್ತು ನನ್ನ ರಸ್ತೆ ಬಗ್ಗೆ ಕೇಳ್ತಿದ್ರೆ ಮಗ, ಮಗ ಜೀವನ ಅನ್ನೋದು ಒಂದು ರಸ್ತೆ ಇದ್ದಂಗೆ ಮಗ. ಓಕೆ ಮಗ. ಕಷ್ಟ ಅನ್ನೋದು ಗುಂಡಿ ಇದ್ದಂಗೆ ಮಗ, ಸುಖ ಅನ್ನೋದು ಹಂಸ ಇದ್ದಂಗೆ ಮಗ. ನಾವು ಗುಂಡಿ ನೋಡ್ಕೊಂಡು ಹೋಗ್ಬೇಕು ಮಗ, ಹಂಸ ನೋಡ್ಕೊಂಡು ಹೋಗ್ಬೇಕು ಮಗ. ಸುಖ ಅನ್ನೋದಿದೆ ಅಂತ ಜೋರಾಗಿ ಹೋದ್ರೆ ಮೇಲೆ ಎಗ್ರಿ ಬೀಳ್ತೀವಿ ಮಗ. ಗುಂಡಿನ ನೋಡ್ಕೊಂಡು ಹೋಗ್ಬೇಕು ಮಗ. ರಸ್ತೆ ಅಂದ್ಮೇಲೆ ಗುಂಡಿ ಹಂಸು ಇದ್ರೇನೆ ಮಗ ಅದು ರಸ್ತೆ. ಜೀವನ ಅಂದ್ಮೇಲೆ ಕಷ್ಟ ಸುಖ ಅಂದ್ರೇನೆ ಮಗ ಅದು ಜೀವನ. ಅರ್ಥ ಆಯ್ತಾ ಮಗ? ಅರ್ಥ ಆಯ್ತು ಮಗ. ಥ್ಯಾಂಕ್ ಯು ಮಗ. ಸರ್, ನಾನು ಬರ್ತೀನಿ ಸರ್. ಅವನೇನ್ ಗೊತ್ತಾ, ತಲೆಗೆ ರಾಡಾಕ್ತಾರೆ ಅಂದ್ರೆ ಡ್ರಿಲ್ ಮಾಡ್ತಾನೆ, ಬಟ್ ಅದ್ರಲ್ಲಿ ಒಂದು ಸತ್ಯ ಇರ್ತದೆ. ಓಕೆ ಓಕೆ. ಆದ್ರೆ ಕೇಳಿಸ್ಕೊಳಕ್ ಇರಿಟೇಷನ್, ಬಟ್ ಅವ ಸತ್ಯನೇ ಹೇಳೋದು. ಏನಪ್ಪ? ಥ್ಯಾಂಕ್ ಯು ಸರ್, ನೀವೇ ನಮ್ಗೆ ಹೈಕಮಾಂಡ್. ಗೊತ್ತು ಬಿಡ, ನಾವೇನು ಹೇಳಂಗೇ ಇಲ್ಲ ಸರ್. ನಾನು ಬರ್ತೀನಿ ಸರ್. ನೋಡಪ್ಪ, ಅದು ಯಾರ ಕಾಯ್ತಾವ್ರು ನೋಡಲ್ಲಿ. ಸರ್ ಮಗ, ಜೀವನ ಅನ್ನೋದು ಒಂದು ರಸ್ತೆ ಮಗ. ಹೋಗಪ್ಪ ಸುಮ್ಮನೆ ನೀನು. ಕಷ್ಟ ಅನ್ನೋದು ಗುಂಡಿ ಇದ್ದಂಗೆ, ಸುಖ ಅನ್ನೋದು ಹಂಸ ಇದ್ದಂಗೆ. ಥ್ಯಾಂಕ್ ಯು ಮಗ. ಓಕೆ ಮಗ. ಇನ್ನೊಂದ್ಸತಿ ಕರೆಸ್ಬೇಡ. ಸರಿ. ನನ್ನ ಮಾತಾಡೋಕ್ಕೆ ಬಿಡಲ್ಲ, ಅವನೇ ಮಾತಾಡ್ಬಿಡ್ತಾನೆ ಎಲ್ಲರೂ. ಆಸ್ ಎ CM ನಾನು ಮಾತಾಡಬೇಕು, ಆಸ್ ಎ MLA ಅವರೇ ಜಾಸ್ತಿ. ಪಾಪ ಒಳ್ಳೆ ಹುಡುಗ, ಒಳ್ಳೆ ಎಜುಕೇಷನ್ ಕ್ಷೇತ್ರದಲ್ಲಿ ಒಳ್ಳೆ ಹೆಸರು ಮಾಡಾರೆ. ಆಮೇಲೆ ಅವ್ರ ಕ್ಷೇತ್ರದಲ್ಲಿ ಘಟಾನುಘಟಿಗಳನ್ನೇ ಸೋಲಿಸ್ಬಿಟ್ಟು ಭಾಳ ಬೀಗ್ತವ್ರಪ್ಪ. ಅದೇ ಈಗ ಮಾಡಿರೋ ಕೆಲಸ ನೋಡಿ ನೆಕ್ಸ್ಟ್ ಗೆದ್ದರೆ ಒಳ್ಳೆ ಪೋಸ್ಟ್